KDB ಕ್ಯಾನ್ಸಲ್ ಆಗೋದು ಏನ್ ಗೊತ್ತಾ, ನಾವು ಏನ್ ಹೇಳ್ತಾ ಇರೋದು ನೀರಾವರಿ ಬಿಟ್ಟು ಮಾಡಿ ಅಂತ ಹೇಳ್ತಾ ಇರೋದು. ನಾವು ನೀರಾವರಿ ತಗೊಂಡು KDB ಮಾಡಿ ಅಂತ ಹೇಳ್ತಾ ಇಲ್ಲ ಸರ್. ನೀರಾವರಿ ಬಿಟ್ಟು KDB ಮಾಡಿ ಅಂತ ಹೇಳ್ತಾ ಇದ್ದೀವಿ. ತಾಲೂಕಲ್ಲಿ ಏನ್ ಗೊತ್ತಾ, ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಈಗ ನಾನೇ ಉದಾಹರಣೆ, ನಾನು ಒಂದು ಹುಡುಗಿ ನೋಡಕ್ ಹೋಗ್ತೀನಿ. ನೋಡಕ್ ಹೋದಾಗ ನನಗೆ 32 ವರ್ಷ ಆಗಿದೆ. ನೋಡಕ್ ಹೋದಾಗ ನನಗೆ ಅವ್ರ ಮನೆಗೆ ಎಂಟ್ರಿ ಕೊಡ್ತಾನೆ. ನೀನ್ ಏನ್ ಕೆಲಸ ಮಾಡ್ತಾ ಇದೀಯಪ್ಪ, ನೀನ್ ರೈತ ಅಂದ್ರೆ ನಿನ್ಗೆ ನೋ ಎಂಟ್ರಿ ಅಂತಾರೆ. ಅದೇ ಈಗ KDB ವಿರುದ್ಧವಾಗಿ ಹೋಗ್ತಾ ಇದಾರಲ್ಲ, ವಿರುದ್ಧವಾಗಿ ಅವ್ರ ಮನೆಯಲ್ಲೇ ಒಂದು ಹೆಣ್ಣು ನೋಡಕ್ ಹೋಗ್ತೀನಿ, ಅವ್ರ ಫ್ಯಾಮಿಲಿಯಲ್ಲೇ ನನಗೆ ಹೆಣ್ಣು ಕೊಡಲ್ಲ. ಅವ್ರ ಮಕ್ಳು ಏನ್ ಗೊತ್ತಾ, ಅವ್ರ ಮಕ್ಳೇ ಹೋಗ್ತಾ ಇರ್ತಾರೆ ಉದ್ಯೋಗಕ್ಕೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರನ್ನ ಉದ್ಯೋಗದಿಂದ ಕಿತ್ಬಿಟ್ಟು ಬಂದ್ ತೋಟಕ್ಕೆ ಹಾಕಿ ಅಂತೇಳಿ ನೋಡೋಣ, ಹಾಕ್ಲಿ. ಅವಾಗ ನಾನು ಸ್ಪಷ್ಟನೆ ಕೊಡ್ತೀನಿ ಅವ್ರಿಗೆ. ನಾನು ಸ್ಪಷ್ಟನೆ ಕೊಡಕ್ ರೆಡಿ ಇದ್ದೀನಿ. ಅವ್ರು ಹಾಕ್ಲಿ. ಅವ್ರ ಮಕ್ಕಳು ಮಾತ್ರ ಉದ್ಯೋಗ ಮಾಡ್ಬೇಕು, ಬಡ ಮಕ್ಳು ಮಾತ್ರ ಕೂಲಿಗೆ ಹೋಗ್ಬೇಕಾ? ಬಡ ಮಕ್ಳಿಗೂ ನಾವು ನಿರುದ್ಯೋಗಿಗಳ ಪರ ಇರೋದು ರೀ. ನಿರುದ್ಯೋಗಿಗಳು ಉದ್ಯೋಗ ಸಿಗ್ಬೇಕ್ರಿ. ಒಂದ್ ಕೈಯಲ್ಲಿ ಚಪಾಳೆ ತಟ್ಟಕ್ಕಾಗುತ್ತಾ? 2 ಕೈಯಲ್ಲಿ ಚಪಾಳೆ ತಟ್ಟಬೇಕು. ಒಂದು ಕೈಗಾರಿಕೆನೂ ಇರ್ಬೇಕು, ಒಂದು ನೀರಾವರಿನೂ ಇರ್ಬೇಕು. ಚಂಗಮ್ಮಕೋಟೆಯಲ್ಲಿ KDB ಆಗ್ಬೇಕು. ಎಲ್ಲಾ ಕಡೆನೂ ಅವ್ರು ಯಾರ ಪಾಪ ಪುಣ್ಯಾತಮ್ರು ಹೇಳಿದಾರಲ್ಲ, ದಿಬ್ಬೂರಳ್ಳಿ, ಅವರೆಲ್ಲ ರೈತರಲ್ವಾ?